ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಜೀವನ ಹೇಗೆ ನಡೀತಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವ್ಲಾಗ್ನ ನಾನು ವೀಕೆಂಡ್ ಸಂಜೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ಬ್ಯುಸಿ, ಹೆಕ್ಟಿಕ್ ಡೇ. ಆ್ಯಕ್ಚುಲಿ ವೀಕ್ಡೇಸ್ಗಿಂತ ವೀಕೆಂಡೇ ಸಿಕ್ಕಾಪಟ್ಟೆ ಬ್ಯುಸಿ. ಯಾಕಂದರೆ ಎಲ್ಲರೂ ಮನೇಲಿರ್ತಾರೆ ಆ್ಯಂಡ್ ಮಕ್ಕಳನ್ನ ಅಟೆಂಡ್ ಮಾಡಬೇಕು. ಆ್ಯಂಡ್ ನನ್ನ ಮಗನಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಮಾರ್ಚ್ ಮಂತ್ ಇರೋದ್ರಿಂದ ಫುಲ್ ಓದಿಸ್ಬೇಕು. ಆ್ಯಂಡ್ ಓದಿಸೋ ಟೈಮಲ್ಲಿ ನಾನು ಯೂಶ್ವಲಿ ಫೋನ್ ಅದೆಲ್ಲ ಡಿಸ್ಟ್ರಾಕ್ಷನ್ಸ್ ಏನೂ ಇಡಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ವೀಕೆಂಡ್ ಸ್ವಲ್ಪ ಎಕ್ಸಾಮ್ ಮುಗಿಯೋ ತನಕ ಮಾರ್ನಿಂಗ್ ಕಷ್ಟ ಆಗುತ್ತೆ ಅಂತ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮನೆ ರಾಣಿ ಮಲ್ಕೊಂಡಿದ್ದಾಳೆ. ಅವಳದು ನೂನ್ ನ್ಯಾಪ್ ಟೈಮ್ ಇದು. ಅರೌಂಡ್ 3 o'clock 4 o'clock 5 o'clock ಈ ಥರ ಟೈಮಲ್ಲಿ 1 hour ಮಲ್ಕೋತಾಳೆ. ಸೊ ಆ್ಯಕ್ಚುಲಿ ಇವತ್ತು ಏನು ಗೊತ್ತಾ, ಒಂದು ಫಂಕ್ಷನ್ ಇದೆ ಅಟೆಂಡ್ ಆಗೋಕ್ಕೆ. ನಮ್ಮ ಮನೆ ನೇಬರ್ದು ಒಂದು ಮದುವೆ ಇದೆ. ಸೊ ನಾಳೆ ಮದುವೆ, ಇವತ್ತು ರಿಸೆಪ್ಷನ್ ಇದೆ. ಸೊ ರೆಡಿ ಆಗಬೇಕು. ಐ ಜಸ್ಟ್ ಶೋ ಯು ಇವತ್ತೇನು ಔಟ್ಫಿಟ್ ಏನು ಹಾಕೋತಾ ಇದ್ದೀನಿ ಅನ್ನೋದು. ಈಗ ಈವ್ನಿಂಗ್ ಸಂಜೆ ರೆಡಿ ಆಗೋಕ್ಕೆ ಬಟ್ಟೆ ಎಲ್ಲ ಎತ್ತಿಟ್ಕೋಬೇಕು. ಬಿಕಾಸ್ ಅದೇ ನಾನು ಯೂಶ್ವಲಿ ಈ ಥರ ಅವಳು ಮಲ್ಕೊಂಡಿದ್ದಾಗ ಅಥವಾ ಸ್ವಲ್ಪ ಫ್ರೀ ಆದಾಗಲೇ ಇದೆಲ್ಲ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಲಾಸ್ಟಲ್ಲಿ ತುಂಬ ಖಯಾಟಿಕ್ ಆಗಿಬಿಡತ್ತೆ, ತುಂಬ ಒಂಥರ ಸ್ಟ್ರೆಸ್ ಥರ ಅನಿಸ್ಬಿಡತ್ತೆ. ಸೊ ಇವಾಗೆಲ್ಲ ಬಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಇವಾಗ ನನ್ನ ಬಟ್ಟೆ ಇವತ್ತು ಹಾಕೋತಾ ಇದ್ದೀನಿ. ಇದು ಸಲ್ವಾರ್ ಸೂಟ್ ಸೆಟ್, ಅದು ಆಲ್ರೆಡಿ ರೆಡಿಮೇಡ್ ಸಲ್ವಾರ್ ಸೆಟ್. ಪರ್ಪಲ್ ಕಲರ್ ಆ್ಯಕ್ಚುಲಿ, ಹಾಫ್ ಸ್ಲೀವ್. ನಾನು ಇದು ಹಾಕ್ಕೊಂಡ್ಮೇಲೆ ಒಂದ್ಸತಿ ತೋರಿಸ್ತೀನಿ ಔಟ್ಫಿಟ್. ಪರ್ಪಲ್ ಒಂಥರ ಡಿಫ್ರೆಂಟ್ ಕಲರ್ ಅನಿಸ್ತು. ಸೊ ಇದು ತೊಗೊಂಡೆ, ತುಂಬ ಚೆನ್ನಾಗಿದೆ. ನನಗಂತೂ ಇದು ಸಕ್ಕತ್ ಇಷ್ಟ ಆಯಿತು ಈ ಬಟ್ಟೆ. ಹಾಕ್ಕೊಂಡ್ಮೇಲೆ ಒಂದ್ಸತಿ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ, ನೋಡಿ ಪೂರ್ತಿ ವಿಡಿಯೋ. ಇದು ನನಗೆ. ಆ್ಯಂಡ್ ನೆಕ್ಸ್ಟು ಇದು ನನ್ನ ಮಗನಿಗೆ. ಆ್ಯಸ್ ಯೂಶ್ವಲ್ ಬಾಯ್ಸಿಗೆ ಅಷ್ಟು ಏನೂ ಆಪ್ಷನ್ಸ್ ಇರಲ್ಲ. ಶರ್ಟು, ಟೀ ಶರ್ಟು, ಪ್ಯಾಂಟು, ಶಾರ್ಟ್ಸು ಅಂಥದ್ದೇ ಇರುತ್ತೆ. ಅವನದೆಲ್ಲ ಸ್ವಲ್ಪ ಸುಕ್ಕಾಗ್ಬಿಟ್ಟಿರುತ್ತೆ. ಸೊ ಆಮೇಲೆ ಐರನ್ ಮಾಡಿ ನೀಟಾಗಿ ಹಾಕಬೇಕು. ಇದು ಶರ್ಟು ಮತ್ತು ಇದು ಪ್ಯಾಂಟ್, ಒಂದು ಜೀನ್ಸ್ ಪ್ಯಾಂಟ್. ಸೊ ಇದೆಲ್ಲನೂ ನಮ್ಮ ಮನೆ ಹತ್ತಿರ ಇರೋ ಅಂಗಡಿನಲ್ಲೇ ತೊಗೊಂಡಿರೋದು. ನನಗಲ್ಲಿ ತುಂಬ ಇಷ್ಟ, ಸಖತ್ತಾಗಿ ಸಿಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ, ಅಂದರೆ ಈ ಥರ 2 yearsಯಿಂದ 10-12 years ಆ್ಯಂಡ್ ಈವನ್ ಫಾರ್ ಮೆನ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಯೂಶ್ವಲಿ ಅಲ್ಲೇ ತೊಗೊಳ್ಳೋದು. ಮತ್ತು ಇದು ನಮ್ಮ ಮನೆಯ ಪುಟ್ಟು ರಾಣಿಗೆ ಇದು ಹಾಕ್ತಾಯಿದ್ದೀನಿ ಇವತ್ತು, ಈ ಫ್ರಾಕ್. ಸೊ ದಿಸ್ ಇಸ್ ಬ್ಲ್ಯಾಕ್ ಫ್ರಾಕ್. ಸೊ ಔಟ್ಫಿಟ್ ಚೆಕ್ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀವಿ. ಸೊ ನಮ್ಮ 3 ಜನದ ರೆಡಿ ಆಗಿದೆ. ನನ್ನ ಹಸ್ಬೆಂಡ್ದು ಅವ್ರ ಸೆಲೆಕ್ಷನ್ ಅವ್ರು ಮಾಡ್ಕೋತಾರೆ. ಮಕ್ಕಳದ್ದು ನಾನೇ ತೆಗಿಯೋದ್ರಿಂದ ನಾನು ಮಕ್ಕಳದು ನಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಜಸ್ಟ್ ಈಸಿ ಆಗುತ್ತೆ ಡೈರೆಕ್ಟಾಗಿ ರೆಡಿಯಾಗಿ ಹೊರಡೋಕ್ಕೆ. ಮತ್ತು ಏನಪ್ಪ ವೀಕೆಂಡ್ ಆಗಿ ವ್ಲಾಗಲ್ಲಿ ಬರೀ ನಾನು ಮಾತ್ರ ಕಾಣಿಸ್ತಾ ಇದ್ದೀನಿ. ಮನೆ ಶಾಂತವಾಗಿದೆ ಅಂದರೆ ಯಾರೂ ಇಲ್ಲ. ಅಂದರೆ ನನ್ನ ಮಗ ಕ್ಲಾಸಸ್ಸಿಗೆ ಹೋಗ್ತಾನೆ. ಸೊ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಅವನು ಬ್ಯುಸಿ ಇರ್ತಾನೆ, ಆ ಕ್ಲಾಸು ಈ ಕ್ಲಾಸ್ ಅಂತ ಹೋಗ್ತಾ ಇರ್ತಾನೆ. ಅದು ಬಿಟ್ಟು ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಓದೋಕ್ಕೆ ತುಂಬ ಅಂದರೆ ತುಂಬ ಇರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡು, ಆದರೆ ಎಷ್ಟು ಇದೆ ಓದೋಕ್ಕೆ ಅಂದರೆ ಅದರಲ್ಲಿ ಬ್ಯುಸಿ ಇರ್ತಾನೆ. ಸೊ ಹಾಗಾಗಿ ಅಷ್ಟು ಕಾಣಿಸ್ಕೊಳ್ಳಲ್ಲ ಈವನ್ ವೀಕೆಂಡ್ಸಲ್ಲೂ ಕೂಡ. ಆ್ಯಂಡ್ ಅವರಪ್ಪ ಬಿಡೋಕ್ಕೆ ಹೋಗಿದ್ದಾರೆ. ಬಿಡೋದು, ಕರ್ಕೊಂಡು ಬರೋದು ವೀಕೆಂಡ್ಸ್ ಅವ್ರ ಡ್ಯೂಟಿ ಆಗಿರುತ್ತೆ, ಅವ್ರು ಮಾಡ್ತಾರೆ ಅದನ್ನು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಬೇಬಿ ಮಲ್ಕೊಂಡಿದ್ದಾಳೆ. ಆ್ಯಂಡ್ ನಾನಿವಾಗ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ ಈವ್ನಿಂಗ್ ಸ್ವಲ್ಪ ರೆಡಿಯಾಗಿ ಹೊರಡೋಕ್ಕೆ. ಮತ್ತು ಇವತ್ತು ರಿಸೆಪ್ಷನ್ ನಾವು ಹೋಗ್ತಾ ಇರೋದ್ರಿಂದ ನಾನೊಂದು ಗಿಫ್ಟ್ ತೊಗೊಂಡಿದ್ದೀವಿ. ದ್ಯಾಟ್ ಈಸ್ ಒಂದು ವಾಲ್ ಹ್ಯಾಂಗಿಂಗ್, ಜೈ ಶ್ರೀರಾಮ್ ಅಂತ. ಸೊ ತೋರಿಸ್ತೀನಿ ಬನ್ನಿ. ಹಾಗೆ ನಾನೇ ಪ್ಯಾಕಿಂಗ್ ಮಾಡ್ತೀನಿ. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿರೋ ಹಾಗೆ ಸೊ ಗಿಫ್ಟ್ಸ್ ಎಲ್ಲ ನಾನೇ ಪ್ಯಾಕ್ ಮಾಡೋದು. ಮನೇಲಿ ಆಲ್ರೆಡಿ ಸಾಕಷ್ಟು ಗಿಫ್ಟ್ ರ್ಯಾಪರ್ಸ್ ಇದೆ. ಅದನ್ನು ತೋರಿಸ್ಬಿಟ್ಟು ಹಾಗೆ ಪ್ಯಾಕಿಂಗ್ ಮಾಡೋಣ ಒಟ್ಟಿಗೆ, ಬನ್ನಿ. ನೋಡಿ, ಇದು ಹ್ಯಾಂಗ್ ಮಾಡೋದು ಜೈ ಶ್ರೀರಾಮ್ ರಾಮಂದು. ಸೊ ಈ ಥರ ಸಪ್ರೇಟಾಗಿ ಪ್ಯಾಕ್ ಮಾಡಿರ್ತಾರೆ.
ಇದನ್ನೆಲ್ಲ ಒಟ್ಟಿಗೆ ಬಾಕ್ಸ್ ಥರ ಮಾಡಿ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರ ಮಾಡಿ ಒಳಗಡೆ ಬೇಕಾದ್ರೆ ಬಲ್ಬ್ ಲೈಟ್ ಏನಾದರೂ ಹಾಕಿ ಈ ಥರ ಮೇಲೆ ಹ್ಯಾಂಗ್ ಮಾಡೋದು. ಸಖತ್ತಾಗಿರುತ್ತೆ ಮನೆ ಮುಂದೆ ಜೈ ಶ್ರೀರಾಮ್ ಅಂತ ಈ ಥರ ಹಾಕೋಕ್ಕೆ. ಸೊ ಇದು ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ತೊಗೊಂಡು ಬಂದು ಇದನ್ನು ಪ್ಯಾಕ್ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಅಗೈನ್ ಐ ಹ್ಯಾವ್ ದಿಸ್ ಯೆಲ್ಲೋ ಕಲರ್ ಕವರ್ ಇದೆ, ಇದನ್ನು ಹಾಕಿ ಪ್ಯಾಕ್ ಮಾಡೋದೆ. ಯಾವಾಗಲೂ ನಾನೇ ಪ್ಯಾಕಿಂಗ್ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಅಲ್ವಾ, ಅಷ್ಟೇನು ಕೆಟ್ಟದಾಗೇನು ಬಂದಿಲ್ಲ, ನೀಟಾಗೆ ಪ್ಯಾಕ್ ಮಾಡಿದ್ದೀನಿ, ಪರವಾಗಿಲ್ಲ, ಗುಡ್. ನೋಡಿ ಅದು ಕವರ್ ಸ್ವಲ್ಪ ಸುಕ್ಕಾಗಿದೆ, ಬಟ್ ಪ್ಯಾಕಿಂಗಲ್ಲಿ ಏನಂತ ಕೆಟ್ಟದಾಗಿಲ್ಲ. ಸೊ ಅದು ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವತ್ತು ನಮ್ಮ ರಿಷಬ್ ಹೊಸದು ಯಾವುದೋ ಟಾಯ್ ತೊಗೊಂಡ ನೋಡಿ, ಇದು ಐರನ್ ಮ್ಯಾನ್ ಅಂತೆ. ಸೊ ಆಲ್ರೆಡಿ ನೋಡಿ ಇಷ್ಟಿಷ್ಟು ದೊಡ್ಡ ಮ್ಯಾನ್ ಇದೆ, ಸ್ಪೈಡರ್ ಮ್ಯಾನು. ಇದು ಕ್ಯಾಪ್ಟನ್ ಅಮೇರಿಕಾ. ಇದು ಆಲ್ರೆಡಿ ಎರಡಿತ್ತು, ಇವತ್ತು ಇವನು ಸೇರಿಕೊಂಡ, ಯಾರು ಐರನ್ ಮ್ಯಾನು. ಇವಾಗ ಅವನು ಯಾವ ಫೇಸಲ್ಲಿದ್ದಾನೆ ಅಂದರೆ ಫುಲ್ಲು ಅವೆಂಜರ್ಸು ಈ ಥರ ಕ್ಯಾರೆಕ್ಟರ್ಸು, ಅವೆಂಜರ್ಸ್ ಇವ್ರದ್ದು ಅದು ಯಾರ್ಯಾರೋ ಇದ್ದಾರಲ್ಲ, ಅದು ಆಟ ಫೇಸಲ್ಲಿ ಇದ್ದಾನೆ. ನೀವು ಯಾರಾದರೂ ಪೇರೆಂಟ್ಸ್ ಅಥವಾ ಮದರ್ಸ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಮನೇಲೂ ಮಕ್ಕಳು ಈ ಥರ ಅವೆಂಜರ್ಸ್ ಎಲ್ಲ ನೋಡ್ತಾರಾ ಅಥವಾ ಯಾವ್ದು ಪ್ರಿಫರ್ ಮಾಡ್ತಾರೆ ಅಂತ. ನಮ್ಮ ರಿಷಬ್ ಅಂತೂ ಇವಾಗ ಬರೀ ಇದೇ ಆಗೋಗಿದೆ, ಒಂದು ಬೇರೆ ಎಂಥ ಆಟನೂ ಇಲ್ಲ, ಮೇಯ್ನಾಗಿ ಇದೆ. ಅಲ್ಲ ಇದು ಟಾಯ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಅಂತೀರಾ ನಿಜವಾಗ್ಲೂ. ಇದು ಒಂದು ಟಾಯ್ ಅಪ್ಪ. ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಫಂಕ್ಷನ್ ಇತ್ತು, ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ರೆಡಿ ಆಗೋಷ್ಟರಲ್ಲೇ ಆಲ್ಮೋಸ್ಟ್ 8 o'clock ಆಗೋಯ್ತು. ನನ್ನ ಹಸ್ಬೆಂಡ್ ಅಂತೂ ಏನು ಇಷ್ಟು ಲೇಟ್ ಮಾಡ್ತಾ ಇದೀಯ ನೀನು, ನಡಿ ಅಂತ. ಸೊ ರೆಡಿಯಾಗಿದ್ದೇ ಲೇಟ್ ಆಗೋಯ್ತು, ಅದಕ್ಕೆ ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ. ನನ್ನದು ಓವರಾಲ್ ಔಟ್ಫಿಟ್ ನಿಮಗೆ ಹಾಕೊಂಡು ತೋರಿಸೋಣ ಹೇಗಿದೆ ಅಂತ ಅನ್ಕೋತಾ ಇದ್ದೆ, ಬಟ್ ಆಗಲೇ ಇಲ್ಲ, ಸಖತ್ ಲೇಟ್ ಆಗೋಯ್ತು. ಮಕ್ಕಳದು ತೆಗಿಯೋಕ್ಕಾಗಲಿಲ್ಲ. ಸರಿ ಅಲ್ಲಿ ಫಂಕ್ಷನ್ ಹಾಲ್ಗೆ ಹೋಗಿ ತೆಗಿಯೋಣ ಅಂದರೆ ಅಲ್ಲಿ ಎಲ್ಲಿ ಮಕ್ಕಳನ್ನ ಹಿಡಿಯೋಂಗೇ ಇಲ್ಲ, ಹಂಗಾಗೋಗಿತ್ತು. ಮತ್ತು ರಾತ್ರಿ ಬಂದಿದ್ದು ಆಲ್ಮೋಸ್ಟ್ 11 o'clock ಆಗಿತ್ತು, ಅಷ್ಟು ಲೇಟ್ ಆಗೋಗಿತ್ತು. ಮತ್ತು ಬಂದು ಮಕ್ಕಳನ್ನ ಮಲಗಿಸಿ ನನಗೂ ಸಖತ್ ಸುಸ್ತಾಗಿ ಹಾಗೆ ನಾನು ಮಲ್ಕೊಂಡ್ಬಿಟ್ಟೆ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟು ತಿಂಡಿ ಎಲ್ಲ ಮಾಡೋ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಏನಂದರೆ, ನಿನ್ನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಇನ್ನೇನು ಬರ್ತಾಯಿದ್ದೀವಿ ಅಂದಾಗ ನಮ್ಮ ಪುಟ್ಟರಾಣಿಗೆ ಸಡನ್ನಾಗಿ ಕೋಲ್ಡ್ ಶುರು ಆಗೋಯಿತು. ಇದ್ದಕ್ಕಿದ್ದಂತೆ ಫುಲ್ ಅಕ್ಷಿ ಅಂತ ಹಾಕಿ ಮೂಗಲೆಲ್ಲ ಕೋಲ್ಡ್ ಇಳಿಯೋಕ್ಕೆ ಶುರು ಆಗೋಯಿತು. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಡೆಫಿನೆಟ್ಲಿ ಮಕ್ಕಳಿಗೆ ಆವಾಗ ಕೋಲ್ಡು ಕಾಫು ಇದೆಲ್ಲ ಕಾಮನ್ನು. ಬಟ್ ಒಂದೊಂದು ಸತಿ ಈ ನಜರ್ ಅಥವಾ ದೃಷ್ಟಿ ಅನ್ನೋದೂ ನಾನು ನಂಬ್ತೀನಿ. ಈ ಎನರ್ಜಿ ಸ್ಪಿರಿಚುವಲ್ ಫೀಲ್ಡಲ್ಲಿ ನಾನು ಸ್ವಲ್ಪ ಇರೋದ್ರಿಂದ ನಾನು ಇದೆಲ್ಲ ಸ್ವಲ್ಪ ನಂಬ್ತೀನಿ. ಖಂಡಿತ ಇದು ದೃಷ್ಟಿ ಅನ್ನೋದು ಹಾಗೆ ಆಗುತ್ತೆ, ಬಿಕಾಸ್ ಅದು ಒಂದು ಎನರ್ಜಿ. ಹಾಗೆ ನಾನು ಅವಳಿಗೆ ಹೋಮ್ ಮೇಡ್ ಸಿಂಪಲ್ ರೈಸ್ ಸೆರ್ಲ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಅನ್ನ ಅಕ್ಕಿ ಮತ್ತು ಮೂಂಗ್ ದಾಲ್ ತೊಳೆದುಬಿಟ್ಟು ಚೆನ್ನಾಗಿ ಓವೆನಲ್ಲಿ ಒಂದು 10-15 minutes ಇಟ್ಟರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಆಮೇಲೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಸೊ ಮೂಂಗ್ ದಾಲ್ ತುಂಬ ಒಳ್ಳೆಯದು, ದೊಡ್ಡವ್ರಿಗಾಗಲಿ ಮಕ್ಳಿಗಾಗಲಿ ಅದೇ ಬೆಸ್ಟ್. ಮತ್ತು ನೋಡಿ, ನಾನು ಆ್ಯಕ್ಚುಲಿ ಮನೆಯಲ್ಲಿ ಸ್ಲಿಮ್ ಮಿಲ್ಕ್ ತರಿಸ್ತಾ ಇದ್ದೀನಿ. ಸೊ ನಾವು ರೆಗ್ಯುಲರ್ ಮಿಲ್ಕ್ ಸ್ಟಾಪ್ ಮಾಡಿದ್ದೀವಿ. ನಂದು ಪ್ರೆಗ್ನೆನ್ಸಿ ಆದಮೇಲೆ ಇವಳು ಹುಟ್ಟಾದ್ಮೇಲೆ 10 kg ವೆಯ್ಟ್ ಗೇನ್ ಆಗಿದೆ. ಸೊ ನಾನು ವಾಪಸ್ ಪ್ರೆಗ್ನೆನ್ಸಿ ವೆಯ್ಟ್ ಹೋಗಬೇಕು ಅಂತ ಸ್ವಲ್ಪ ಹೆಲ್ತಿ ಈಟಿಂಗ್ನ ಶುರು ಮಾಡಿದ್ದೀನಿ. ಸೊ ಇವಾಗ ದೃಷ್ಟಿ ಅಂದ ತಕ್ಷಣ ಈಗ ಯಾರೋ ನಿಮಗೆ ಕೆಟ್ಟದಾಗೆ ಹೇಳ್ತಾ ಇದ್ದಾರೆ ಅಥವಾ ಅವ್ರಿಗೆ ಜೆಲಸಿಯಿಂದ ಹೇಳ್ತಾ ಇದ್ದಾರೆ ಅಂತಲೇ ಅಲ್ಲ. ಈಗ ಸುಮ್ಮನೆ ಒಳ್ಳೆ ರೀತಿಯಲ್ಲೂ ವಾವ್ ಚೆನ್ನಾಗಿದೆ ಅಥವಾ ಅವ್ರಿಗೇನು ಪಾಪ ಇಂಟೆನ್ಷನ್ ಇರೋದಿಲ್ಲ.
ಅಂದರೆ ಇವರಿಗೇನೋ ಕೆಟ್ಟದ್ದು ಮಾಡಬೇಕು ಆ ಥರ ಏನು ಉದ್ದೇಶ ಏನಿರಲ್ಲ. ಬಟ್ ಸುಮ್ಮನೆ ಅವರಿಗೆ ರಿಯಲಾಗಿ ಇಷ್ಟ ಆದ್ರೇ ಅದೇ ಸಾಕು, ಅದೇನೇ ದೃಷ್ಟಿ ಥರ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ಅದು ಒಂದು ಎನರ್ಜಿ. ಸೊ ನಮ್ಮ ಇಲ್ಲಿ ಭೂಮಿ ಮೇಲೆ ಇರೋದೆಲ್ಲನೂ ಒಂದು ಎನರ್ಜಿನೇ. ಸೊ ಯಾವುದೇ ಆಗಲಿ, ಆ್ಯಂಡ್ ಎನರ್ಜಿ ಅಂದಮೇಲೆ ಪಾಸಿಟಿವ್ ಎನರ್ಜಿನೂ ಇರುತ್ತೆ, ನೆಗೆಟಿವ್ ಎನರ್ಜಿನೂ ಇರುತ್ತೆ. ನನ್ನ ಕೇಳಿದ್ರೆ ದೃಷ್ಟಿ ಅಂದರೆ ಅದೊಂದು ಎನರ್ಜಿ, ಆ್ಯಂಡ್ ಅದು ಯಾವಾಗಲೂ ಕೆಟ್ಟ ಉದ್ದೇಶನೇ ಇರಬೇಕು ಅಂತ ಏನಿಲ್ಲ. ಸೊ ಇವಾಗ ಏನು ಅಂದರೆ ನಮ್ಮ ಓರಾನ, ನಮ್ಮ ಸುತ್ತಲೂ ಒಂದು ಎನರ್ಜಿ ಇರುತ್ತೆ, ಓರಾ ಅಂತ ಕರಿತೀವಿ. ಅದು ಯಾವಾಗಲೂ ನಾವು ಸ್ಟ್ರಾಂಗಾಗಿ ಇಟ್ಕೋಬೇಕು. ಅದನ್ನು ಹೇಗಪ್ಪ ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ಅಂದರೆ, ಮೊದಲನೇದಾಗಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ನಾವು ಅಂದ್ಕೋಬಾರ್ದು, ನಾನು ಇದು ಮಾಡಿದ್ರೆ ನನಗೆ ದೃಷ್ಟಿ ಆಗಿಬಿಡತ್ತೆ, ನಾನು ಈ ಥರ ಎಲ್ಲ ಮಾಡಿದ್ರೆ ಫಸ್ಟು ಅದು ಅಂದ್ಕೊಳ್ಳೋದೇ ತಪ್ಪು. ದೃಷ್ಟಿ ಆಗುತ್ತೆ, ಓಕೆ ನಿಜ, ಬಟ್ ಅದನ್ನು ಯಾವಾಗಲೂ ಅದನ್ನೇ ಅಂದ್ಕೋತಾ ಇರಬಾರ್ದು, ನಾನು ಹಿಂಗೆ ಮಾಡಿದ್ರೆ ಆಗಿಬಿಡುತ್ತೆ. ನೀವು ಯಾವಾಗ ಆ ಥರ ಅಂದ್ಕೊಳ್ಳೋಕೆ ಶುರು ಮಾಡ್ತೀರಾ, ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ, ಅದು ನಿಜವಾಗ್ಲೂ ಆವಾಗ ಎಫೆಕ್ಟ್ ಆಗಿಬಿಡುತ್ತೆ ಬೇಗ. ಸೊ ನೀವೇನು ಅನ್ಕೋಬೇಕು ಅಂದರೆ, ಮಾಡ್ತೀನಿ, ನನಗೆ ನಾನು ಪ್ರೊಟೆಕ್ಟ್ ಮಾಡ್ಕೋತೀನಿ, ಬಟ್ ಇದರಿಂದ ನನಗೇನು ಅಫೆಕ್ಟ್ ಆಗಲ್ಲ. ಸೊ ಆ ಸ್ಟ್ರೆಂತು, ಆ ಮೆಂಟಲ್ ಬಿಲೀಫ್ ಇರಬೇಕು. ಏನೂ ಆಗಲ್ಲ, ಯಾವ ಎನರ್ಜಿನೂ ಎಫೆಕ್ಟ್ ಆಗಲ್ಲ ಅನ್ನೋ ಮೆಂಟಲ್ ಬಿಲೀಫ್ ಇರಬೇಕು. ಬಿಕಾಸ್ ಎನರ್ಜಿ ನಿಮ್ಮ ಮೈಂಡ್ ಸೆಟ್ ತಕ್ಕಂತೆ ನೀವು ಅಟ್ರ್ಯಾಕ್ಟ್ ಆಗುತ್ತೆ, ಆಯಿತಾ. ನೀವು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದ್ದರೆ ಯಾವ ನೆಗೆಟಿವಿಟಿ, ಬರೀ ದೃಷ್ಟಿ ಅಂತ ಅಲ್ಲ, ಯಾವ ನೆಗೆಟಿವಿಟಿನೂ ಅಫೆಕ್ಟ್ ಆಗಲ್ಲ. ನೀವು ಸ್ಟ್ರಾಂಗ್ ಆಗಿದ್ದರೆ, ನೀವು ಯಾವಾಗ ವೀಕ್ ಆಗ್ತೀರಾ ಅಥವಾ ಯಾವಾಗ ಭಯ ಪಡೋಕ್ಕೆ ಶುರು ಮಾಡ್ತೀರಾ, ಅಯ್ಯೋ ಏನಾದರೂ ಆಗಿಬಿಟ್ರೆ ಅಂತ, ಆವಾಗಲೇ ಬೇಗ ಎಫೆಕ್ಟ್ ಆಗೋದು. ಮತ್ತು ಇನ್ನೊಂದು ಏನಂದರೆ, ನೀವು ಯಾವಾಗ ಮನೆಗಳಲ್ಲಿ ದಿನ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀರಾ, ಆವಾಗಲೂ ಅಷ್ಟೇ ನಿಮ್ಮ ಓರಾ ತುಂಬ ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ಮಂತ್ರಗಳು ಅಥವಾ ಪೂಜೆಗಳು ಅದು ಫುಲ್ ಪಾಸಿಟಿವಿಟಿ ತುಂಬುತ್ತೆ ನಿಮ್ಮ ಓರಾದಲ್ಲಿ. ಸೊ ಆವಾಗಲೂ ನಿಮ್ಮ ಓರಾ ಸಖತ್ ಸ್ಟ್ರಾಂಗ್ ಆಗುತ್ತೆ. ಸೊ ಇದೆರಡು ಮೇಯ್ನ್ಲಿ ನಾನು ನಮ್ಮ ಮನೇಲಿ ಪರ್ಸ್ನಲಾಗಿ ಫಾಲೋ ಮಾಡ್ತೀನಿ. ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ ದಟ್ ಯಾವ ದೃಷ್ಟಿನೂ ಅಫೆಕ್ಟ್ ಆಗಲ್ಲ. ಆ್ಯಂಡ್ ಆಲ್ಸೋ ನಾನು ಡೈಲಿ ಪೂಜೆ ಮಾಡೇ ಮಾಡ್ತೀನಿ, ತುಂಬ ಮಂತ್ರಗಳನ್ನ ಕೇಳ್ತೀನಿ, ಮನೆಯಲ್ಲೂ ಹಾಕ್ತೀನಿ. ಸೊ ದಿಸ್ ವಿಲ್ ಆಲ್ವೇಸ್ ಪ್ರೊಟೆಕ್ಟ್ ಮೀ ಆ್ಯಂಡ್ ನನ್ನ ಫ್ಯಾಮಿಲಿ ಕೂಡ. ಅದು ಬಿಟ್ಟು ನಾನು ಡೆಫಿನೆಟ್ಲಿ ಆವಾಗ ಅಥವಾ ಎಲ್ಲಾದರೂ ಹೊರಗೆ ಹೋಗಿ ಬಂದಾಗ ಅಥವಾ ನನಗೆ ಮನಸ್ಸಿಗೆ ಮಾಡಬೇಕು ಅನಿಸ್ದಾಗೆಲ್ಲ ನಾನು ದೃಷ್ಟಿ ತೆಗಿತೀನಿ, ನನಗೆ ಪ್ಲಸ್ ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ, ಎಲ್ಲರಿಗೂ. ಸೊ ಒಂದು ಸತಿ ತೆಗೆದ್ರೆ ಎಲ್ಲರೂ 4 ಜನಕ್ಕೂ ನಾನು ತೆಗಿತೀನಿ. ಅದು ನಾನು ಹೇಗೆ ತೆಗಿತೀನಿ ಅನ್ನೋದು ನಾನು ಹೇಳ್ತೀನಿ ವಿಡಿಯೋದಲ್ಲಿ. ಇದು ನನಗೆ ತುಂಬ ಪವರ್ಫುಲ್ ಅನಿಸುತ್ತೆ, ಪರ್ಸ್ನಲಾಗಿ ತುಂಬ ಎಫೆಕ್ಟಿವ್ ಆಗಿ ಅನಿಸುತ್ತೆ. ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ, ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ದೃಷ್ಟಿ ಅನ್ನೋದು ತೆಗಿತೀರಾ ಅಂತ. ಸೊ ನಾನೇನು ಮಾಡ್ತೀನಿ ಅನ್ನೋದು ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಅಕಸ್ಮಾತ್ ಅದೇ ಥರ ಮಾಡಬೇಕು ಅನಿಸಿದ್ರೆ ನೀವು ಟ್ರೈ ಮಾಡ್ಬೋದು. ಇಲ್ಲ ನೀವು ಬೇರೆ ಥರ ಮಾಡ್ತಾಯಿದ್ದೀರಾ ಆ್ಯಂಡ್ ಅದೇ ಸೂಪರಾಗಿ ವರ್ಕ್ ಆಗ್ತಿದೆ ಅಂದರೆ ಶೇರ್ ಮಾಡಿ ಕಮೆಂಟಲ್ಲಿ, ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಮೇಯ್ನಾಗಿ ನಾನು 7 ಚಿಲ್ಲೀಸ್ ತೊಗೋತೀನಿ. ಇದು ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಡ್ರೈ ರೆಡ್ ಚಿಲ್ಲಿ, ಅದು 7 ತೊಗೋತೀನಿ. ಮತ್ತು ಕರ್ಪೂರ 7 ತೊಗೋತೀನಿ. 7 ಕರ್ಪೂರ, ಈ ಟ್ಯಾಬ್ಲೆಟ್ ಥರ ಬರುತ್ತಲ್ಲ ಅದು. ಮತ್ತು 7 ರೆಡ್ ಚಿಲ್ಲೀಸ್ ಇದು ತೊಗೊಳ್ತೀನಿ. ಇದ್ರ ಜೊತೆ ನಾನು ಉಪ್ಪು, 1 ಹಿಡಿ ಉಪ್ಪು ತೊಗೋತೀನಿ. ಸೊ ಒಬ್ಬೊಬ್ರಿಗೂ 7 ಮೆಣಸಿನ್ಕಾಯಿ, 7 ಕರ್ಪೂರದ್ದು ಟ್ಯಾಬ್ಲೆಟು, ಮತ್ತು 1 ಹಿಡಿ ಕಲ್ಲುಪ್ಪು. ಸೊ ಪ್ರಿಫರಬಲಿ ಕಲ್ಲುಪ್ಪೇ ಬೆಟರು ನಾರ್ಮಲ್ ಉಪ್ಪಿಗಿಂತ. ಸೊ ಇದಿಷ್ಟು ಮಿಕ್ಸ್ ಮಾಡಿ ಒಬ್ಬೊಬ್ರಿಗೂ ಹಚ್ಬಿಟ್ಟು ಹೀಗೆ ಸುತ್ತಿ ಎಲ್ಲ ನೆಗೆಟಿವಿಟಿ ದೃಷ್ಟಿ ಎಲ್ಲ ಹೋಗಲಿ ಅಂತ ನಾವು ಸಂಕಲ್ಪ ಹೇಳಿಕೊಂಡು ನಿಮ್ಮ ಇಷ್ಟ ದೇವತೆ ಹೆಸರು ಹೇಳಿಕೊಂಡು ದೃಷ್ಟಿ ತೆಗೆಯೋದು. ಸೊ ನಾನು ಈ ಥರ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಕಾಳಭೈರವ ಹಾಗೂ ದುರ್ಗಾ ಮಾತಾ ಅವರ ಅಮ್ಮನವರ ಹೆಸರು ಹೇಳಿ ಈ ಥರ ತೆಗಿತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ರಿಷಬ್, ಎಲ್ಲಿಗೆ ಹೋಗ್ತಿದ್ಯಾ ನೀನು? ನಾನು ಮ್ಯಾರೇಜ್ ಹೌಸ್ ಮದುವೆಗೆ ಹೋಗ್ತಾ ಇದ್ದೀನಿ. ಹೌದಾ? ನಾನು ಬರೋದು ಬೇಡವಾ? ನೀನು ನೀನು
ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದ ನೀನು ಮ್ಯಾರೇಜ್ ಓ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ನೀನ್ ಎಣ್ಣೆ ಹೋಗಿದ್ದೆ ಅಂತಾರೆ. ನಾನು ಮತ್ತೆ ಬೇಬಿ ಹೋಗ್ತಾ ಇಲ್ಲ, ಅಪ್ಪ ಮಗ ಇಬ್ಬರು ಮತ್ತೆ ಫಂಕ್ಷನ್ ಮದುವೆಗೆ ಹೋಗ್ತಾ ಇದ್ದಾರೆ. ನಿನ್ನೆ ರಿಸೆಪ್ಷನ್ ಇದ್ದಿದ್ದು, ಇವತ್ತು ಮ್ಯಾರೇಜ್ ಇದೆ. ರಿಷಬ್ ಬಾಯ್. ಆ ಮನೆ ಮುದ್ದಿನ ರಾಣಿ ಎದ್ದು ಬಿಟ್ಟಿದ್ದಾಳೆ ಇವಾಗ, ಪಾಪ ಕೋಲ್ಡ್ ಆಗಿದೆ. ಕಳ್ಳಿ ಕಳ್ಳಿ. ಓಕೆ, ಸೊ ನಾನು ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ. ಮತ್ತೆ ಸಿಗೋಣ ಹೊಸ ವ್ಲಾಗಲ್ಲಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.